ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ನೀಡಲ್. ಈ ವಿಡಿಯೋದಲ್ಲಿ ನಿಮಗೆ ಟ್ಯಾಟಿಂಗ್ ಥ್ರೆಡ್ ಯೂಸ್ ಮಾಡಿಕೊಂಡು ನೀವು ಕ್ರೋಶೆ ಡಿಸೈನ್ಸ್ ಮಾಡ್ಬೋದಾ ಅಂತ ಸುಮಾರು ಜನಕ್ಕೆ ಡೌಟ್ ಇರುತ್ತೆ. ಎಸ್, ಖಂಡಿತ ಮಾಡ್ಬೋದು. ಕ್ರೋಶೆ ಡಿಸೈನ್ಸ್ ಎಲ್ಲ ಎಸ್ಪೆಷಲಿ ನೀವು ಈ ಟ್ಯಾಟಿಂಗ್ ಥ್ರೆಡ್ ಯೂಸ್ ಮಾಡಿಕೊಂಡೇ ಮಾಡ್ಬೋದು. ನಾನಂತೂ ಸುಮಾರು ಕ್ರೋಶೆ ಡಿಸೈನ್ಸ್ ಎಲ್ಲ ಈ ಥ್ರೆಡ್ ಯೂಸ್ ಮಾಡಿಕೊಂಡೇ ಮಾಡಿದ್ದೀನಿ. ಇದು ಥಿಕ್ನೆಸ್ಸು ನಿಮಗಿರುತ್ತೆ. ಹಾಗೆ ಡೈರೆಕ್ಟಾಗಿ ನೀವು ಶುರು ಮಾಡ್ಬೋದು. ಆರೆಳೆ ದಾರ ಸುತ್ಕೋಬೇಕು ಅನ್ನೋದು ಏನೂ ಇರಲ್ಲ. ಡೀಟೇಲ್ ವೀಡಿಯೋ ಮಾಡಿದ್ದೀನಿ, ನೋಡಿ. ನೀವು ನನ್ನ ಚಾನಲಲ್ಲಿದೆ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನೋಡಿ, ಈ ರೀತಿ ಟ್ಯಾಟಿಂಗ್ ಥ್ರೆಡ್ ಎರಡು ಕಲರಲ್ಲಿ ಯೂಸ್ ಮಾಡಿದ್ದೀನಿ ನಾನು. ಸೊ ಈ ಥರ ಯೂಸ್ ಮಾಡಿಕೊಂಡು ನಾನು ಕ್ರೋಶೆ ಡಿಸೈನ್ ಮಾಡ್ತಾಯಿದ್ದೀನಿ. ಇದು ಬಾರ್ಡರ್ ಡಿಸೈನ್ ಆಗಿರುತ್ತೆ, ಯಾವುದೇ ರೀತಿ ಕುಚ್ಚಿರಲ್ಲ, ಹಾಗೆ ಬೀಡ್ಸು ಏನೂ ಯೂಸ್ ಮಾಡಿಲ್ಲ. ಇದು ಮೈಸೂರು ಸಿಲ್ಕ್ ಸ್ಯಾರಿ ಆರ್ಡರ್ ಬಂದಿತ್ತು. ಸೊ ಹಾಗಾಗಿ ಈ ಡಿಸೈನ್ನ ಅವ್ರು ಚೂಸ್ ಮಾಡಿದರು, ಸೆಲೆಕ್ಟ್ ಮಾಡಿದರು. ಸೊ ಹಾಗಾಗಿ ನಾನು ಈ ಡಿಸೈನ್ನ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಈ ಥರ ನೋಡಿ, ನೀವು ಒಂದು ನಾಟ್ ಮಾಡ್ಕೋಬೇಕಾಗುತ್ತೆ. ಆಗಲೇ ಹೇಳ್ದಂಗೆ ನೋಡ್ಬೋದು, ನೋಡಿ ಎಷ್ಟು ಈಸಿಯಾಗಿ ನೀವು ಥ್ರೆಡ್ಡನ್ನ ಹ್ಯಾಂಡಲ್ ಮಾಡ್ಬೋದಲ್ವಾ, ಎಸ್ಪೆಷಲಿ ಬಿಗಿನರ್ಸು. ಸೊ ಹಾಗಾಗಿ ನೀವು ಟ್ಯಾಟಿಂಗ್ ಥ್ರೆಡ್ಡನ್ನ ಯೂಸ್ ಮಾಡ್ಬೋದು, ಓಕೆನಾ. ಸೊ ನೋಡಿ, ಮತ್ತೇನು ಮಾಡಬೇಕು, ನೀವು ಒಂದು ಚೈನ್ ಹಾಕ್ಕೊಳ್ಳಿ, ಒಂದು ಚೈನ್ ಹಾಕ್ಕೊಂಡು ಮತ್ತೆ ಲಾಕ್ ಮಾಡಿ. ಸೊ ಇದೇ ಥರನೇ ಬೇಸ್ ಲೈನ್ ಇರುತ್ತೆ. ಸೊ ಕಂಪಲ್ಸರಿ ಈ ರೀತಿ ಬೇಸ್ ಲೈನ್ ಮಾಡ್ಕೊಳ್ಳಿ. ನಿಮಗೆ ಸ್ಟಿಫಾಗೂ ಇರುತ್ತೆ, ಹಾಗೆ ನೀವು ಕೌಂಟಿಂಗ್ ಎಲ್ಲ ಮಿಸ್ ಮಾಡ್ಕೊಳ್ಳಲ್ಲ, ಹಾಗೆ ನಿಮಗೆ ಡಿಸೈನು ಕರೆಕ್ಟಾಗಿ ಬರುತ್ತೆ, ಓಕೆನಾ. ಸೊ ನೋಡಿ, ಈ ರೀತಿ ಒಂದು ಚೈನ್ ಹಾಕ್ಕೊಳ್ಳಿ, ಹಾಗೆ ಒಂದು ಲಾಕ್ ಮಾಡಿ. ಸೊ ಈ ರೀತಿ ಫಸ್ಟ್ ಸ್ಟೆಪ್ ಇರುತ್ತೆ, ಓಕೆನಾ. ಸೊ ಸೀರೆ ಪೂರ್ತಿ ಇದೇ ಥರನೇ ಮಾಡಬೇಕಾಗುತ್ತೆ, ಬೇಸ್ ಲೈನ್ ಇದು, ಓಕೆನಾ. ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಡಿಸ್ಟೆನ್ಸು ಕರೆಕ್ಟಾಗಿ ಗೊತ್ತಾಗುತ್ತೆ, ಹಾಕ್ಬೋದು. ಇಲ್ಲ ಅಂದರೆ ನಿಮಗೆ ಅನ್ನಿವನ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ಈ ಥರ ಫಸ್ಟ್ ಸ್ಟೆಪ್ ಹಾಕ್ಕೊಂಬಿಟ್ರೆ ನಿಮಗೆ ಈಸಿಯಾಗಿ ನಿಮಗೆ ಡಿಸ್ಟೆನ್ಸು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಆಗ ಡಿಸೈನು ನೋಡೋಕ್ಕೂ ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ ನಿಮಗೆ, ಓಕೆನಾ. ಕ್ರೋಶೆ ಡಿಸೈನ್ ಇದು, ಆಗಲೇ ಹೇಳ್ದಂಗೆ ನಿಮಗೆ ಕ್ರೋಶೆ ಡಿಸೈನ್ ಇದು, ಯಾವುದೇ ರೀತಿ ಬೀಡ್ಸ್ ಇರಲ್ಲ, ಹಾಗೆ ಕುಚ್ಚು ಯಾವುದೂ ಇರಲ್ಲ. ನಿಮ್ಮ ಕಸ್ಟಮರ್ಸ್ ಈ ರೀತಿ ಎಲ್ಲ ಕೇಳ್ತಾ ಇದ್ದಾರೆ ಅಂದರೆ ಈ ಥರನೂ ನೀವೊಂದು ಸಜೆಸ್ಟ್ ಮಾಡಿ, ಹಾಗೆ ನಿಮ್ಮ ಸೀರೆಗೂ ಬೇಕಂದರೆ ನೀವೂ ಹಾಕ್ಕೊಬೋದು, ಓಕೆನಾ. ಇದು ಮೈಸೂರು ಸಿಲ್ಕ್ ಸ್ಯಾರಿಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮೈಸೂರು ಸಿಲ್ಕ್ ಸೀರೆಗೆ ಮಾಡಿರೋದು ಈ ಡಿಸೈನು, ಓಕೆನಾ. ಸೊ ಈ ರೀತಿ ಕಾಣಿಸುತ್ತೆ, ನೋಡ್ಬೋದು. ಫೈನಲ್ ಲುಕ್ ನೋಡ್ರೆ ಅಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ವಿಡಿಯೋ ಕೊನೆ ತನಕ ನೋಡಿ, ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಪು ಫಾಲೋ ಮಾಡಿ. ಸೊ ಆಗಲೇ ನಿಮಗೆ ಈ ಡಿಸೈನು ಕ್ಲಿಯರಾಗಿ ನಿಮಗೂ ಬರುತ್ತೆ. ನೋಡಿ, ಈ ರೀತಿ ಒಂದು ಚೈನು ಒಂದು ಲಾಕ್, ಈ ರೀತಿ ಬೇಸ್ ಲೈನ್ ಫುಲ್ಲು ಕಂಪ್ಲೀಟ್ ಮಾಡಿಕೊಂಡು ಮಾಡಿ. ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ. ನೋಡಿ, ಫಸ್ಟ್ ಸ್ಟೆಪ್ಪು ಈ ರೀತಿ ಕಾಣಿಸುತ್ತೆ. ಸೊ ನೋಡ್ಬೋದು, ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ. ನಾನು ಸೀರೆಗೆ ಅಪೋಸಿಟ್ ಕಲರ್ ತೊಗೊಂಡು ಮಾಡಿದ್ದೀನಿ, ಸೊ ದಟ್ ಡಿಸೈನ್ ನಿಮಗೆ ಹೈಲೈಟ್ ಆಗುತ್ತೆ, ಕಾಣಿಸುತ್ತೆ, ಓಕೆನಾ. ಪಿಂಕ್ ಮತ್ತು ಇದು ಕ್ರೀಮ್ ಕಲರಲ್ಲಿತ್ತು ಮೈಸೂರು ಸಿಲ್ಕ್ ಸ್ಯಾರಿ. ಸೊ ಹಾಗಾಗಿ ನಾನು ಈ ಕಲರ್ನ ಚೂಸ್ ಮಾಡಿದ್ದೆ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ನೋಡ ಬನ್ನಿ. ಸೊ ನಾನು ಸ್ವಲ್ಪ ಮಾಡಿ ತೋರಿಸ್ತಿದ್ದೀನಿ ಸೀರೆಗೆ, ಬಿಕಾಸ್ ವೀಡಿಯೋ ಶೂಟ್ ಮಾಡಿ ಕಂಪ್ಲೀಟ್ ಆದಮೇಲೆ ಎಲ್ಲ ಮಾಡಿದ್ರೆ ನಿಮಗೆ ತುಂಬ ಲೇಟ್ ಆಗಿಬಿಡುತ್ತೆ ಅಂಥೇಳಿ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಫಸ್ಟು ನೀವು ಒಂದು 2 ಚೈನ್ ಹಾಕ್ಕೊಳ್ಳಿ, ಓಕೆನಾ. ಸಾರಿ, ಮೂರು ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಅಲ್ಲಿ ಗ್ಯಾಪ್ ಇರುತ್ತೆ ನೋಡಿ, ಫಸ್ಟ್ ಗ್ಯಾಪ್ ಇರುತ್ತಲ್ವಾ. ಸೊ ಫಸ್ಟ್ ಗ್ಯಾಪಲ್ಲಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದೇ ಹೇಳಿದ್ದು ನಿಮಗೆ. ಬೇರೆ ಕಡೆ ಒಂದೊಂದ್ಸಲಿ ಟೈಟಾಗಿ ಲಾಕ್ ಮಾಡ್ತೀರಾ, ಒಂದ್ಸಲಿ ದೂರ ಲಾಕ್ ಮಾಡ್ತೀರಾ, ಅದಕ್ಕೆ ಬೇಸ್ ಲೈನ್ ಹಾಕ್ಕೊಂಬಿಡಿ, ಓಕೆನಾ. ನೆಕ್ಸ್ಟ್ ಏನು ಮಾಡಬೇಕು ನೋಡಿ, ನೆಕ್ಸ್ಟ್ 6 ಚೈನ್ಸ್ ಹಾಕ್ಕೊಳ್ಳಿ, ಓಕೆನಾ. 6 ಚೈನ್ಸ್ ಹಾಕ್ಕೊಂಡು ಗ್ಯಾಪ್ ನೋಡಿ ಎಲ್ಲಿ ಹಾಕಬೇಕು ಅಂತ ತೋರಿಸ್ತೀನಿ, ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಬೇಸ್ ಲೈನ್ ಹಾಕ್ಕೊಂಡಿರೋದ್ರಿಂದ. ಸೊ ನೋಡಿ, 1 2 3 ಥರ್ಡ್ ಗ್ಯಾಪಲ್ಲಿ ನೀವು ಈ ರೀತಿ ಲಾಕ್ ಮಾಡ್ಕೊಬೇಕಾಗುತ್ತೆ. 6 ಚೈನ್ ಹಾಕ್ಕೊಂಡು ಥರ್ಡ್ ಗ್ಯಾಪಲ್ಲಿ ಲಾಕ್ ಮಾಡಿ. ನೀವು ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿ ಕೇರ್ಫುಲ್ಲಾಗಿ, ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಪು ವಾಚ್ ಮಾಡಿ. ಕೌಂಟಿಂಗ್ ವೆರಿ ಇಂಪಾರ್ಟೆಂಟು ಕ್ರೋಶೆ ಡಿಸೈನ್ಸಲ್ಲಿ, ಹಾಗಾಗಿ ಓಕೆ. ಮತ್ತೆ ಏನು ಮಾಡಬೇಕು, 3 ಚೈನ್ ಹಾಕ್ಕೊಂಡು ಇಮಿಡಿಯೇಟ್ ಗ್ಯಾಪ್ ಇರುತ್ತೆ ನೋಡಿ ಅಲ್ಲಿ, ಸೊ ಅದೇ ಗ್ಯಾಪಲ್ಲಿ ನಿಮಗೆ ಲಾಕ್ ಮಾಡ್ಕೊಬೇಕಾಗುತ್ತೆ, ಓಕೆನಾ. ಸೊ ಆಗಲೇ ಹೇಳ್ದಂಗೆ ನಿಮಗೆ ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿ, ಹಾಗೆ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಪು ಫಾಲೋ ಮಾಡಿ, ಆಗಲೇ ನಿಮಗೆ ಈ ಡಿಸೈನು ಅರ್ಥ ಆಗೋದು, ಓಕೆನಾ. ಸ್ಕಿಪ್ ಮಾಡಬೇಡಿ, ವಿಡಿಯೋ ಪೂರ್ತಿ ನೋಡಿ, ಸೊ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಇದೇ ಥರನೇ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ನೋಡ್ಬೋದು. ಸೊ ನೋಡಿ, ನೆಕ್ಸ್ಟ್ ಈ ಥರ ಮಾಡೆಲ್ಲ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪು ತೋರಿಸ್ತಾ ಇದ್ದೀನಿ ನೋಡಿ. ಸೊ ನೋಡ್ಬೋದು, ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನಿಮಗೆ 3 ಚೈನ್ ಹಾಕ್ಕೊಬೇಕು. ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಇದು, ಓಕೆನಾ. ಟ್ರಿಪಲ್ ಕ್ರೋಶೆ ಅಂದರೆ ಹೊಸ್ದಾಗಿ ನೋಡೋರಿಗೆ ಗೊತ್ತಿರಲ್ವಲ್ಲ, ಸೊ ಹಾಗಾಗಿ ಫಸ್ಟು ಲಾಕ್ ಮಾಡ್ಕೊಂಡಾದಮೇಲೆ ನೀವೇನು ಮಾಡಬೇಕು ನೋಡಿ, ಈ ಥರ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು 3 ಚೈನ್ ಹಾಕ್ಕೊಳ್ಳಿ, ಓಕೆನಾ. 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು,
ನೆಕ್ಸ್ಟ್ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ಳಿ. ಟ್ರಿಪಲ್ ಅಂದರೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ಳಿ. 2ರಲ್ಲಿ 1, 2ರಲ್ಲಿ 1 ಮತ್ತು 2ರಲ್ಲಿ 1. ಸೊ ಈ ರೀತಿ 3 ಸಲ ಮಾಡೋದ್ರಿಂದ ಇದನ್ನು ಟ್ರಿಪಲ್ ಕ್ರೋಶೆ ಅಂತ ಕರಿತೀವಿ. ಓಕೆನಾ? ಸೊ ಮತ್ತೆ ಹೇಳ್ತಾಯಿದ್ದೀನಿ ನೋಡಿ, ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ಳಿ, ಮತ್ತು 2ರಲ್ಲಿ 1, 2ರಲ್ಲಿ 1 ಮತ್ತು 2ರಲ್ಲಿ 1. ಈ ಥರ ಎಷ್ಟು ಸಲ ಮಾಡಬೇಕು ಅಂದರೆ 3 ಸಲ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಿಮಗೆ ಟ್ರಿಪಲ್ ಕ್ರೋಶೆ ಅಂತ ಕರಿತೀವಿ. ಓಕೆನಾ? ಆ ಲೆಂತ್ ಬರಬೇಕಲ್ವ, ಸೊ ಹಾಗಾಗಿ ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀವಿ. ಸೊ ಈ ಥರ ನೀವೇನು ಮಾಡಬೇಕು, 3 ಸಲ ಹಾಕ್ಕೊಬೇಕಾಗುತ್ತೆ. ಓಕೆನಾ? 3 ಟೈಮ್ಸ್ ಮಾಡಿ ಈ ಥರ. ಓಕೆನಾ? ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀವು 3 ಚೈನ್ ಹಾಕ್ಕೊಂಡಿರ್ತೀರಲ್ವಾ, ಸೊ ಅದನ್ನು ಸೇರಿಸಿ ನಿಮಗೆ ಟೋಟಲಿ 4 ಆಗುತ್ತೆ. ನೆಕ್ಸ್ಟು ಮತ್ತೆ ಏನು ಮಾಡಬೇಕು, 3 ಚೈನ್ ಹಾಕ್ಕೊಂಡು, ಸೊ ನೋಡ್ಬೋದು, ಮತ್ತೇನು ಮಾಡಬೇಕು, ಇವಾಗ 6 ಚೈನ್ ಹಾಕ್ಕೊಬೇಕು, ಗ್ಯಾಪ್ ಅಲ್ವಾ, ಸೊ ಹಾಗಾಗಿ 6 ಚೈನ್ ಹಾಕ್ಕೊಂಡು ಮತ್ತೆ ಈಗ ಹಾಗೆ ಕಂಟಿನ್ಯೂ ಮಾಡಬೇಕಾಗುತ್ತೆ, ಟ್ರಿಪಲ್ ಕ್ರೋಶೆ ಮಾಡಬೇಕಾಗುತ್ತೆ. ಓಕೆನಾ? ಸೊ ನೋಡ್ಬೋದು, ಸೊ 2ರಲ್ಲಿ 1 ಮಾಡಬೇಕು. ಈ ಥರ 3 ಸಲ ಮಾಡಿದ್ರೆ ನಿಮಗೆ ಅದು ಟ್ರಿಪಲ್ ಕ್ರೋಶೆ ಅಂತ ಹೇಳ್ತೀವಿ. ಓಕೆನಾ? ಸೊ ಅದು ಗ್ಯಾಪ್ ಕ್ರಿಯೇಟ್ ಆಗಿರುತ್ತಲ್ವ ಅಲ್ಲಿ, ಆ ಗ್ಯಾಪು 6 ಚೈನ್ ಹಾಕ್ಕೊಬೇಕಾಗುತ್ತೆ. ಮತ್ತು ಇದೇ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. 4 ಟೋಟಲಿ 4 ಟ್ರಿಪಲ್ ಕ್ರೋಶೆ ಮಾಡಬೇಕಾಗುತ್ತೆ. ಟ್ರಿಪಲ್ ಕ್ರೋಶೆ ಅಂದರೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊತೀನಿ. ಮತ್ತೆ ಇನ್ನೊಂದ್ಸಲಿ ಹೇಳ್ತೀನಿ, ಹೊಸಬ್ರು ಏನಾದರೂ ಅಂದರೆ ಬಿಗಿನರ್ಸ್ ಯಾರಾದರೂ ನೋಡ್ತಾ ಇದ್ದಾರೆ ಅಂದರೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ನೋಡಿ, ಮತ್ತು ಇನ್ನೊಂದು ಸಲ 2ರಲ್ಲಿ 1 ಮಾಡಬೇಕು. ಸೊ ಇದು ಟೋಟಲ್ ಎಷ್ಟಾಯಿತು, 3 ಟೈಮ್ಸ್ ಮಾಡಿದ್ವಲ್ವಾ, ಸೊ ಆ ಥರ. ಓಕೆನಾ? 3 ಟೈಮ್ಸ್ ಮಾಡಿದ್ರೆ ಅದು ನಿಮಗೆ ಟ್ರಿಪಲ್ ಕ್ರೋಶೆ ಆಗುತ್ತೆ. 3 ಸಲ 2ರಲ್ಲಿ 1 ಆ ಥರ ಮಾಡ್ಕೋಬೇಕು. ಮತ್ತು ನೋಡಿ, ಮಾಡ್ತಾಯಿದ್ದೀನಿ ಟ್ರಿಪಲ್ ಕ್ರೋಶೆ, ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇದೇ ಥರನೇ ಟ್ರಿಪಲ್ ಕ್ರೋಶೆನ ಮಾಡ್ಕೊಳ್ಳಿ. ಓಕೆನಾ? ಸೊ ಕೇರ್ಫುಲ್ಲಾಗಿ ವಿಡಿಯೋ ವಾಚ್ ಮಾಡಿ. ಮಾಡಿ ಆಗಲೇ ನಿಮಗೆ ಈ ಡಿಸೈನ್ ಕಂಪ್ಲೀಟಾಗಿ ಅರ್ಥ ಆಗೋದು. ಓಕೆನಾ? ಸೊ ಟೋಟಲಾಗಿ ಎಷ್ಟು ನೋಡಿ, 4 ಟ್ರಿಪಲ್ ಕ್ರೋಶೆ ಮಾಡಿದ್ದೀನಿ. ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ವಾ, ಅದು 6 ಚೈನ್ ಹಾಕಿದ್ದೀನಿ. ಓಕೆನಾ? ಕ್ಲಿಯರ್ ಅನ್ಕೊತೀನಿ. ಮಧ್ಯದಲ್ಲಿ 6 ಚೈನ್ ಇದೆ. ಆ ಕಡೆ ಈ ಕಡೆ ಲೆಫ್ಟಿಗೆ ರೈಟಿಗೆ ನಿಮಗೆ ಅದು ಎಷ್ಟಿದೆ ಅಂದರೆ 4 ಟ್ರಿಪಲ್ ಕ್ರೋಶೆ ಮಾಡಿದ್ದೀನಿ. ಸೊ ತೋರಿಸ್ತಾ ಇದ್ದೀನಿ ನೋಡಿ, ಕ್ಲಿಯರಾಗಿ ನೋಡ್ಬೋದು ನಿಮಗೆ. ಆ ಗ್ಯಾಪ್ ಇದೆಯಲ್ವಾ, ಅದು 6. ಓಕೆನೆ, ನೋಡಿ ಸೀರೆ ಪೂರ್ತಿ ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಂಡು ಹೋಗಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ಥರನೇ ನಿಮಗೆ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಆ ಬೇಸ್ ಲೈನ್ ಹಾಕ್ಕೊಂಡಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ. ಆ ಡಿಸೈನ್ ಹೈಲೈಟ್ ಆಗುತ್ತೆ ಇನ್ನೂ ನಿಮಗೆ. ಓಕೆನಾ? ಸೊ ನೋಡಿ, ಇದು ಮೈಸೂರು ಸಿಲ್ಕ್ ಸೀರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಅಂದರೆ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ನನ್ನ ಫೇವ್ರೆಟ್ ಕಲರು ಪಿಂಕ್. ಆ್ಯಕ್ಚುಲಿ ಇದು ಕಸ್ಟಮರ್ ಸ್ಯಾರಿ. ಓಕೆನಾ? ಸೊ ಕಸ್ಟಮರ್ ಆರ್ಡರ್ ಬಂದಿತ್ತಲ್ವ, ಸೊ ಅದಕ್ಕೆ ಬೇಗ ವಿಡಿಯೋ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡೋಣ ಅಂಥೇಳಿ ನಾನು ಸೀರೆ ಪೂರ್ತಿ ಮಾಡೋಕ್ಕೆ ಹೋಗಲಿಲ್ಲ. ಫೈನಲ್ ಲುಕ್ಕು ನಿಮ್ಗೆ ತೋರಿಸ್ತೀನಿ, ಎಂಡಲ್ಲಿದೆ ನಿಮಗೆ. ಲಾಸ್ಟಲ್ಲಿ ನಿಮ್ಗೆ ತೋರಿಸಿದ್ದೀನಿ ಫೈನಲ್ ಲುಕ್ ನೋಡ್ಬೋದು. ನೆಕ್ಸ್ಟ್ ಸ್ಟೆಪ್ ನೋಡಿ, ನಾನು ನೆಕ್ಸ್ಟ್ ಸ್ಟೆಪ್ಪು ಅಪೋಸಿಟ್ ಕಲರ್ ತೊಗೊಂಡಿದ್ದೀನಿ, ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಈ ರೀತಿ ಲಾಕ್ ಮಾಡ್ಕೊಂಬಿಡಿ. ಆ ಗ್ಯಾಪ್ ಅನ್ನಲ್ಲ, 6 ಚೈನ್ ಗ್ಯಾಪ್ ಇರುತ್ತಲ್ವ, ಸೊ ಅಲ್ಲಿ ನೀವು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಲಾಕ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ನೋಡ್ಕೊಳ್ಳಿ. ಓಕೆನಾ? ಕೇರ್ಫುಲ್ಲಾಗಿ ವಾಚ್ ಮಾಡಿ ಡಿಸೈನು, ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಸೊ ಈ ಡಿಸೈನು ನಿಮಗೆ ಬ್ರೈಡಲ್ ಡಿಸೈನ್ ಅಂತಲೂ ಹೇಳ್ಬೋದು. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ನೀಡಲ್ ಮೇಲೆ 4 ಸತಿ ದಾರ ಸುತ್ಕೊಳ್ಳಿ. ಓಕೆನಾ? ಸೊ ಏನಕ್ಕೆ ರೀಸನ್ ಅಂದರೆ, ಆವಾಗಲೇ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಟ್ರಿಪಲ್ ಕ್ರೋಶೆ ಮಾಡಿದ್ವಿ, ಇದು 4 ಟೈಮ್ಸ್ ಮಾಡ್ತಾಯಿದ್ದೀವಿ, ಅದಕ್ಕೆ ಒಂದು ಇದು ಜಾಸ್ತಿ ಆಗುತ್ತೆ. ಓಕೆನಾ? ಇದು ಟ್ರಿಪಲ್ ಕ್ರೋಶೆ ಅಂದರೆ ಪ್ರೀವಿಯಸ್ ಸ್ಟೆಪ್ಪಲ್ಲಿ ನೀಡಲ್ ಮೇಲೆ 3 ಸಲ ದಾರ ಸುತ್ಕೊಂಡ್ವಿ, ಇದು ಇವಾಗ 4 ಸಲ ದಾರ ಸುತ್ಕೋಬೇಕು. ಅಂದರೆ ಇನ್ನೊಂದು ಎಕ್ಸ್ಟ್ರಾ ಆಗುತ್ತೆ. ಟ್ರಿಪಲ್ಲು ಇವಾಗ 4 ಇದು ಅಂತ ಹೇಳ್ತೀವಿ. ಓಕೆನಾ? ಸೊ ನೋಡಿ, ನೀಡಲ್ ಮೇಲೆ 3 ಸಲ ದಾರ ಸುತ್ಕೊಂಡು, ಏನಕ್ಕೆ ಈ ರೀತಿ ಮಾಡ್ತೀವಿ ಅಂದರೆ ಲೆಂತ್ ಬರಬೇಕು ನಿಮಗೆ. ಸೊ ಹಾಗಾಗಿ ಡಿಸೈನು, ಇಲ್ಲಾಂದರೆ ಶಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ಮಾಡ್ತಾ ನಿಮಗೆ ಟ್ರಿಪಲ್ ಕ್ರೋಶೆ ಅಂದರೆ ನಿಮಗೆ 4 ಇದು ಮಾಡಬೇಕು. ಟ್ರಿಪಲ್ ಕ್ರೋಶೆನೂ ಬೇಕಂದರೆ ಮಾಡ್ಕೋಬೋದು, ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ನಾನು 4 ಇದು ಮಾಡಿದ್ದೀನಿ. ಓಕೆನಾ? ಸೊ ಓಕೆ ನೋಡಿ, 3 ಸಲ ದಾರ ಸುತ್ಕೊಂಡು ನಾನು 2 ಸಲ ದಾರ ಸುತ್ಕೊಂಡ್ರೆ ಅದು ಟ್ರಿಪಲ್ ಕ್ರೋಶೆ ಅಂತ ಹೇಳ್ತೀವಿ. ವೈಟ್ ಕಲರ್ ಕಾಣಿಸುತ್ತಲ್ವ, ಅದು ಟ್ರಿಪಲ್ ಕ್ರೋಶೆ ಮಾಡಿದ್ದೆ. ಸೇಮ್ ಅದೇ ಥರನೂ ಮಾಡ್ಬೋದು ನೀವು ಇಲ್ಲಿ. ನಾನು ಇನ್ನೊಂದು ಸ್ವಲ್ಪ ಲೆಂತ್ ಬರಲಿ ಅಂತೇಳಿ 4 ಟೈಮ್ಸು ನಾನು ಮಾಡ್ಕೊಂಡಿದ್ದೀನಿ. ಓಕೆನಾ? ಸೊ ನೋಡ್ಬೋದು, ಈ ರೀತಿ ಪಿಂಕ್ ಕಲರಲ್ಲಿ ಮಾಡ್ತಾಯಿದ್ದೀನಿ ನಾನು. ಸೊ ನೋಡಿ, ಸೊ ನೋಡ್ಬೋದು ಇಲ್ಲಿ ಪಿಂಕ್ ಕಲರಲ್ಲಿ ಮಾಡ್ತಾಯಿದ್ದೀನಲ್ವಾ, ಇದು ನೀಡಲ್ ಟ್ರಿಪಲ್ ಅಲ್ಲ, ಬೇಕಂದರೆ ಟ್ರಿಪಲ್ ಕ್ರೋಶೆನೂ ಮಾಡ್ಕೊಬೋದು ನೀವು ಇಲ್ಲಿ. ಓಕೆನಾ? ಸೊ ನೋಡಿ, ಈ ಥರ
ಮತ್ತು ಗ್ಯಾಪಲ್ಲಿ ನೀವೇನು ಮಾಡಬೇಕು, ಮಿಡಲಲ್ಲಿ ನಿಮಗೆ ಮತ್ತೆ ಏನು ಮಾಡಬೇಕು ಅಂದರೆ ಮಿಡಲಲ್ಲಿ ನಿಮಗೆ 4 ಚೈನ್ ಹಾಕ್ಕೊಬೇಕಾಗುತ್ತೆ. ಓಕೆನಾ? ಸೊ 4 ಚೈನ್ ಹಾಕ್ಕೊಬೇಕಾಗುತ್ತೆ ಈ ಸ್ಟೆಪ್ಪಲ್ಲಿ. ಓಕೆ, ಸೊ ಈ ರೀತಿ. ಇಲ್ಲಾಂದರೆ ನೀವು ಸೇಮ್ ಸೆಕೆಂಡ್ ಸ್ಟೆಪ್ ಮಾಡಿದ್ರಲ್ವಾ, ಅದೇ ರೀತಿಯೂ ಫಾಲೋ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಓಕೆನಾ? ಸೊ ನೋಡಿ, ಸೊ 1 2 3 4 ಟೈಮ್ಸ್ ಚೈನ್ ಮಾಡ್ಕೊತೀವಲ್ವಾ, ಸೊ ಹಾಗಾಗಿ ನೀಡಲ್ ಮೇಲೆ 3 ಸಲ ದಾರ ಸುತ್ಕೋಬೇಕು. ಓಕೆನಾ? ಸೊ ನೋಡಿ, 1 ಸತಿ, 2 ಸತಿ, ಅಂದರೆ 2ರಲ್ಲಿ 1 ಆಯಿತು, ಮತ್ತು 2ರಲ್ಲಿ 1 ಆಯಿತು, ಮತ್ತು 2ರಲ್ಲಿ 1 ಸೇರಿಸ್ತೀವಿ. ಈ ರೀತಿ 4 ಸತಿ ಆಯಿತು. ಮತ್ತು ನೋಡಿ, ನೀಡಲ್ ಮೇಲೆ 3 ಸಲ ದಾರ ಸುತ್ಕೊಂಡು ನೋಡ್ಬೋದು, ಕೇರ್ಫುಲ್ಲಾಗಿ ನೋಡ್ತಾ ಇರಿ. ಸೊ 2ರಲ್ಲಿ 1, ಓಕೆನಾ? 2ರಲ್ಲಿ 1 ಆಯಿತು, ಮತ್ತು 2ರಲ್ಲಿ 1, ಮತ್ತು 2ರಲ್ಲಿ 1, ಅಗೇನ್ 2ರಲ್ಲಿ 1 ಆಯಿತು. ಓಕೆ, ಸೊ ನೋಡ್ಬೋದು, ಇದು ಟ್ರಿಪಲ್ ಕ್ರೋಶೆ ಆದಮೇಲೆ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ, ಇನ್ನೊಂದು ಸಲ ದಾರ ಸುತ್ಕೊಂಡು ಮಾಡ್ತಾ ಇರೋದು. ಓಕೆನಾ? ಸೊ ಇದೇ ರೀತಿ ನೀವು ಮಾಡ್ಕೊಂಡೋಗಿ. ಇದು ಅದು ಪೆಟಲ್ಸ್ ನಿಮಗೆ ಲೆಂತಿಯಾಗಿ ಬರಬೇಕಲ್ವ, ಸೊ ಹಾಗಾಗಿ ಅಕಸ್ಮಾತ್ ಏನಾದರೂ ನಿಮಗೆ ಕನ್ಫ್ಯೂಷನ್ ಆಗ್ತಾಯಿದೆ ಅಂತಂದರೆ ನೀವು ಪ್ರೀವಿಯಸ್ ಸ್ಟೆಪ್ ವೈಟ್ ಕಲರ್ ಮಾಡಿದ್ರಲ್ವ ಟ್ರಿಪಲ್ ಕ್ರೋಶೆ, ಅದನ್ನೇ ಕಂಟಿನ್ಯೂ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಟ್ರಿಪಲ್ ಕ್ರೋಶೆ ಅಂತೂ ಕಂಪಲ್ಸರಿ ಮಾಡಿ, ಬಿಕಾಸ್ ಅದು ಲೆಂತ್ ಬರಬೇಕಲ್ವ, ಸೊ ಹಾಗಾಗಿ. ಮತ್ತೇನು ಮಾಡಬೇಕು, 4 ಚೈನ್ ಹಾಕ್ಕೊಂಡು ಎಂಡ್ ಮಾಡಿ. ಓಕೆನಾ? 4 ಚೈನ್ ಹಾಕ್ಕೊಂಡು ಮತ್ತೆ ಈ ಥರ ಸ್ಟಾಪ್ ಮಾಡಬೇಕು. ಅಂದರೆ ಪ್ರತಿಯೊಂದು ಪೆಟಲ್ಸ್ಗೂ ಸ್ಟಾರ್ಟಿಂಗು ಎಂಡಿಂಗು 4 ಚೈನ್ ಹಾಕ್ಕೊಬೇಕಾಗುತ್ತೆ. ಸೊ ನೋಡಿ, ಈ ಥರ ಸೆಕೆಂಡ್ ಪೆಟಲ್ಲು ರೆಡಿ ಆಯಿತು. ಮತ್ತು ಥರ್ಡ್ ಮಾಡ್ತಾಯಿದ್ದೀವಿ, ನೋಡ್ಬೋದು. 1 2 3 ಸೊ 4. ಓಕೆನಾ? 4 ಆಯ್ತಲ್ವಾ? ಮತ್ತೇನು ಮಾಡಬೇಕು, ನೀಡಲ್ ಮೇಲೆ 3 ಸಲ ದಾರ ಸುತ್ಕೊಂಡು 4 ಟೈಮ್ಸ್ ಆ ಲೂಪಲ್ಲಿ ಪಾಸ್ ಮಾಡ್ತಾಯಿದ್ದೀನಿ. ಅಂದರೆ 2ರಲ್ಲಿ 1, ಮತ್ತು 2ರಲ್ಲಿ 1, ನೋಡ್ಬೋದು, 2ರಲ್ಲಿ 1, ಸೊ ಮತ್ತೆ 2ರಲ್ಲಿ 1. ಈ ಥರ ಎಷ್ಟು ಸಲ ಮಾಡಿದೆ ನಾನು? 4 ಟೈಮ್ಸ್ ಮಾಡಿದೆ. ಓಕೆನಾ? ಮತ್ತು ಇದೇ ರೀತಿ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಇಲ್ಲಿ ಪೆಟಲ್ಸ್ ಏನಾಗಿದೆ ಆ್ಯಕ್ಚುಲಿ ಅಂದರೆ, ಹೇಗೆ ವರ್ಕ್ ಮಾಡೋದು ಅಂದರೆ, ಫಸ್ಟು ಸ್ಟಾರ್ಟಿಂಗಲ್ಲಿ 4 ಚೈನ್ ಹಾಕ್ಕೊಳ್ಳಿ, ನೆಕ್ಸ್ಟು 2 ಟ್ರಿಪಲ್ ಆದಮೇಲೆ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಮಾಡಿ ಅಂತ ಹೇಳಿದೆ ನಿಮಗೆ. ಇನ್ನೊಂದು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ಬೇಕು ಅಂದರೂ ಟ್ರಿಪಲ್ ಕ್ರೋಶನೇ ಮಾಡ್ಬೋದು. ಸೊ ಈ ಥರ ಇನ್ ಬಿಟ್ವೀನ್ ನಿಮಗೆ 3 ಸಲ ನಿಮಗೆ ಟ್ರಿಪಲ್ ಕ್ರೋಶೆ ಅಂದರೆ ನೆಕ್ಸ್ಟ್ ಮಾಡಬೇಕು ಅನ್ನಲ್ವಾ, ಸೊ ಆ ಥರ ಟ್ರಿಪಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಎಕ್ಸ್ಟೆಂಡ್ ಮಾಡಬೇಕು ಅಂದ್ವಲ್ಲ, ಸೊ ಆ ಥರ ಮಾಡ್ಕೊಳ್ಳಿ. ಟೋಟಲಿಗೆ ಎಷ್ಟು ವರ್ಕ್ ಮಾಡಬೇಕು ಅಂದರೆ ನಿಮಗೆ 3 ಮಾಡಬೇಕು. ಟೋಟಲಾಗಿ ಆ ಕಡೆ ಈ ಕಡೆ ನಿಮಗೆ 4 ಚೈನ್ ವರ್ಕ್ ಮಾಡಬೇಕಾಗುತ್ತೆ. ಇನ್ ಬಿಟ್ವೀನ್ 3 ಬರುತ್ತೆ, ನೋಡ್ಬೋದು ಈ ಥರ ಪೆಟಲ್ಸ್. ಸೊ ಈ ಥರ ಪೆಟಲ್ಸ್ ಕ್ರಿಯೇಟ್ ಆಗುತ್ತೆ, ರೆಡಿ ಆಗಿಬಿಡುತ್ತೆ ಈ ಥರ ನೋಡ್ಬೋದು. ಹಾಗೆ ಇದೇ ರೀತಿನೇ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಸೀರೆ ಪೂರ್ತಿ. ತುಂಬಾ ಸಿಂಪಲ್ ಇದೆ. ಸೊ ನೆಕ್ಸ್ಟ್ ಹೇಗೆ ಕಂಟಿನ್ಯೂ ಮಾಡೋದು ಅಂದರೆ, ಅಲ್ಲಿ ವೈಟ್ ಕಲರ್ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಹೋದರೆ ಆಯಿತು. ನೆಕ್ಸ್ಟ್ ನಿಮಗೆ ಅದೇ ಥರನೇ ಸೀರೆ ಪೂರ್ತಿ ಕಂಟಿನ್ಯೂ ಆಗುತ್ತೆ. ತುಂಬಾ ಸಿಂಪಲ್ ಇದೆ. ಈ ಪೆಟಲ್ಸ್ ನೋಡಿ, ಲೆಂತ್ ಬರಬೇಕಲ್ವಾ, ಸೊ ಹಾಗಾಗಿ ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ, ಏನಾದರೂ ಕನ್ಫ್ಯೂಷನ್ ಇದ್ದರೆ ವರ್ಕ್ ಮಾಡೋದು ನೀವು ಟ್ರಿಪಲ್ ಕ್ರೋಶನೇ ಹಾಕ್ಕೊಳ್ಳಿ. ಅಂದರೆ ನಾನು ಸೆಕೆಂಡ್ ಸ್ಟೆಪ್ಪಲ್ಲಿ ತೋರಿಸಿದ್ನಲ್ಲ, ಅಂದರೆ ವೈಟ್ ಕಲರ್ ಮಾಡಿದ್ನಲ್ಲ ಟ್ರಿಪಲ್ ಕ್ರೋಶೆ, ಅದನ್ನೇ ಮಾಡ್ಕೊಳ್ಳಿ. ಸೊ ಪಿಂಕ್ ಕಲರನ್ನು ಟ್ರಿಪಲ್ ಕ್ರೋಶೆನಲ್ಲೇ ವರ್ಕ್ ಮಾಡ್ಬೋದು, ನಿಮಗೇನು ಕನ್ಫ್ಯೂಷನ್ ಬೇಡಿ. ಓಕೆನಾ? ಕನ್ಫ್ಯೂಷನ್ ಏನು ಮಾಡ್ಕೊಬೇಡಿ, ಟ್ರಿಪಲ್ ಕ್ರೋಶೆನಲ್ಲೇ ವರ್ಕ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ಕೌಂಟಿಂಗು ನೆನ್ಪಿಟ್ಕೊಳ್ಳಿ, ಅಷ್ಟೇ, ಇನ್ನೇನು ಇಲ್ಲ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ನೋಡಿದ್ರೆ ಫೈನಲ್ ಲುಕ್ಕು ತುಂಬಾ ಚೆನ್ನಾಗಿ ಬಂದಿದೆ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಅದು ಪಿಂಕ್ ಕಲರ್ ವರ್ಕ್ ಮಾಡಿರೋದು. ನೀವು 4 ಚೈನ್ ಹಾಕ್ಕೊಳ್ಳಿ, ಮತ್ತು ನೀವು ಟ್ರಿಪಲ್ ಕ್ರೋಶೆ ವರ್ಕ್ ಮಾಡ್ತಾ ಇದ್ದೀನಿ ಅಂದರೆ 3 ಚೈನ್ ಹಾಕ್ಕೊಂಡು 3 ಸಲ ಟ್ರಿಪಲ್ ಕ್ರೋಶೆ ಮಾಡಿ ಮತ್ತೆ 3 ಚೈನ್ ಹಾಕ್ಕೊಳ್ಳಿ. ಆ ಥರ ನಾನು ವೀಡಿಯೋದಲ್ಲಿ ಮಾತ್ರ ಒಂದು ಎಕ್ಸ್ಟೆಂಡ್ ಮಾಡಿದ್ದೀನಿ. ಸೊ ಹಾಗಾಗಿ ಕನ್ಫ್ಯೂಷನ್ ಮಾಡ್ಕೊಬೇಡಿ. ಮತ್ತೇನಾದ್ರು ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ. ಓಕೆನಾ? ತುಂಬಾ ಸಿಂಪಲ್ ಇದೆ ಇದು. ಹಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೈಸೂರು ಸಿಲ್ಕ್ ಸೀರೆಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವು ಟ್ರೈ ಮಾಡಿ. ಎಸ್ಪೆಷಲಿ ಟ್ಯಾಟಿಂಗ್ ಥ್ರೆಡ್ ಯೂಸ್ ಮಾಡಿಕೊಂಡು ಮಾಡ್ಬೋದು ಅಂತ ಸುಮಾರು ಜನ ಕ್ರೋಶೆ ಡಿಸೈನ್ಸ್ ಮಾಡ್ಬೋದು ಅಂತ ಕೇಳ್ತಾಯಿದ್ರು. ಸೊ ಎಸ್, ಡೆಫಿನೆಟಾಗಿ ಮಾಡ್ಬೋದು. ನಾನಂತೂ ತುಂಬ ಡಿಸೈನ್ಸ್ ಎಲ್ಲ ಟ್ಯಾಟಿಂಗ್ ಥ್ರೆಡ್ ಯೂಸ್ ಮಾಡಿಕೊಂಡೆ ಕ್ರೋಶೆ ಡಿಸೈನ್ಸ್ ಮಾಡ್ತೀನಿ. ಎಸ್ಪೆಷಲಿ ಕ್ರೋಶೆ ಡಿಸೈನ್ಸೇ ನಾನು ವರ್ಕ್ ಮಾಡೋದು ಈ ಟ್ಯಾಟಿಂಗ್ ಥ್ರೆಡ್ಡಿಂದನೇ. ಬೇಗನೆ ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಜಿಗ್ಜಾಗ್ ಮಾಡಿದರೆ ಆಯಿತು, ಸೀರೆ ಡೈರೆಕ್ಟಾಗಿ ತೊಗೊಂಡು ಮಾಡ್ಬೋದು. ವಿಡಿಯೋ ಹೇಗನ್ನಿಸ್ತು ಅಂತ ನೀವು ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಗೊತ್ತಲ್ಲ, ಹಾಗೆ ಹೊಸಬ್ರು ಯಾರಾದರೂ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊತೀರ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆನಾ? ಆದಷ್ಟು ಶೇರ್ ಮಾಡಿ. ಓಕೆನಾ? ಸೊ ನೋಡ್ಬೋದು, ಟ್ಯಾಟಿಂಗ್ ಥ್ರೆಡ್ ಅಂದರೆ ಇದೇನೆ. ಓಕೆನಾ? ಸುಮಾರು ಕಲರ್ಸಲ್ಲಿ ಸಿಗುತ್ತೆ ನಿಮಗೆ. ನೀವು ಟ್ರೈ ಮಾಡಿ, ಡಿಸೈನ್ ಹೇಗನ್ನಿಸ್ತು ಅಂತ ಹೇಳಿ. ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.